ಹಾಯ್ ಹಲೋ ನಮಸ್ಕಾರ, ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಯಾಕಂತಂದರೆ ಇನ್ನು ಕೇವಲ ಮೂರೇ ಪಾಯಿಂಟ್ಗಳು ಬಾಕಿ ಇದ್ದಾವೆ. ಈಗಾಗಲೇ 5 ದಿನದ ಮಟ್ಟಿಗೆ 10 ಪಾಯಿಂಟ್ಗಳನ್ನು ಅಲ್ಲಿ ನೆಲವನ್ನು ಅಗದಿದ್ದಾರೆ. ಯಾವ ಅನಾಮಿಕ ಬಂದು ದೂರು ಕೊಟ್ಟಿದ್ನೋ, ಇಲ್ಲಿ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೀನಿ ಸುಮಾರು 10-15 ವರ್ಷ. ಆ ಅವಧಿಯಲ್ಲಿ ನಾನು ನೂರಾರು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ, ಯಾವಾಗಲೂ ಕಪ್ಪು ಬಟ್ಟೆಯನ್ನು ಮುಖದಿಂದ ಮುಚ್ಕೊಂಡಿರುವಂತಹ ಆ ವ್ಯಕ್ತಿ ಒಂದು ದೂರು ಕೊಟ್ಟಿದ್ದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು. ಆಮೇಲೆ ಕೋರ್ಟ್ಗೂ ಕೂಡ ಹೋಗಿ 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಆ ವ್ಯಕ್ತಿ ಗುರುತಿಸಿದ 13 ಪಾಯಿಂಟ್ಗಳ ಪೈಕಿ ಈಗಾಗಲೇ 10 ಪಾಯಿಂಟ್ಗಳನ್ನು ಅಗದಿದ್ದಾರೆ. ಆ 10 ಪಾಯಿಂಟ್ಗಳ ಪೈಕಿ 6ನೇ ಪಾಯಿಂಟ್ನಲ್ಲಿ 3ನೇ ದಿನ ಕಳೆಬರಗಳು ಸಿಕ್ಕಿದ್ವು. ಇನ್ನುಳಿದಂತೆ 9 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಆಗಲಿ, ಕಳೆಬರ ಆಗಲಿ, ಮೂಳೆ ಬರ ಆಗಲಿ ಸಿಕ್ಕಿರಲಿಲ್ಲ. ಈಗ ಇನ್ನುಳಿದ 3 ಪಾಯಿಂಟ್ಗಳ ಪೈಕಿ ಜಾಸ್ತಿ ನಿರೀಕ್ಷೆಯನ್ನು ಇಡಲಾಗಿದೆ. ಯಾಕಂತಂದರೆ ಆ ಅನಾಮಿಕ ವ್ಯಕ್ತಿಗೆ ಒಂದು ವಿಶ್ವಾಸ ಇದೆಯಂತೆ, 13ನೇ ಪಾಯಿಂಟ್ನಲ್ಲಿ ಹೆಚ್ಚಿನ ಶವಗಳು ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಇಲ್ಲಿ ಮತ್ತೊಂದು ಬಹುಮುಖ್ಯವಾಗಿ ಕೇಳಿ ಬರ್ತಾ ಇರೋ ವಿಚಾರ ಏನಂತಂದರೆ, ಈಗ ಆ ಅನಾಮಿಕ ವ್ಯಕ್ತಿ ಏನು 13 ಪಾಯಿಂಟ್ಗಳನ್ನ ಗುರುತು ಮಾಡಿದ್ನಲ್ಲ, ಆ 13 ಪಾಯಿಂಟ್ಗಳ ಪೈಕಿ 9, 7 ಮತ್ತು 5ನೇ ಪಾಯಿಂಟ್ನಲ್ಲಿ ಹೆಚ್ಚಿನ ಶವಗಳು ಸಿಗೋ ನಿರೀಕ್ಷೆಯನ್ನು ಇಡಲಾಗಿತ್ತು. ಈ ನಿರೀಕ್ಷೆ ಆ ವ್ಯಕ್ತಿಗಿತ್ತು, ಒಂದು ವಿಶ್ವಾಸ ಇತ್ತು, ಇಲ್ಲಿ ಜಾಸ್ತಿ ಶವಗಳು ಇದ್ದಾವೆ ಅಂತ ನಿರೀಕ್ಷೆ ಇತ್ತು ಆ ಅನಾಮಿಕ ವ್ಯಕ್ತಿಗೆ. ಆದರೆ ಅಲ್ಲಿ ಯಾವುದೇ ರೀತಿಯ ಮೂಳೆಗಳು, ಕಳೆಬರಗಳು, ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಹೀಗಾಗಿ ಆ ವ್ಯಕ್ತಿ, ನಮಗೆ ಸಿಕ್ಕಿರೋ ಕೆಲವು ಮೂಲಗಳ ಮಾಹಿತಿ ಪ್ರಕಾರ ಈಗೇನು ಕೇಳಿ ಬರ್ತಾ ಇರೋ ವಿಚಾರ ಏನಂತಂದರೆ, ಆ ವ್ಯಕ್ತಿ GPR ಬಳಕೆ ಮಾಡಿ ಅಲ್ಲಿ ಶೋಧ ಕಾರ್ಯ ನಡೆಸಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾನಂತೆ. ಯಾಕಂತಂದರೆ ಆ ವ್ಯಕ್ತಿ ತಾನೇ ಹೇಳ್ಕೊಂಡಿದ್ದಾನೆ, 2014ರಲ್ಲೇ ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ನಾನು ಓಡಿ ಹೋಗಿದ್ದೆ ಅಂತ. ಅಂದರೆ ಇವಾಗ 2014 ಅಂತಂದರೆ ಸುಮಾರು 12 ವರ್ಷ ಆಯಿತು. ಆತ ಕೆಲಸ ಬಿಟ್ಟು 12 ವರ್ಷ ಆದರೆ ಇನ್ನು ಅಲ್ಲಿ ತಾನು 10-15 ವರ್ಷ ಕೆಲಸ ಮಾಡಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಸುಮಾರು 20 ವರ್ಷನೋ 25 ವರ್ಷನೋ ಅಥವಾ 10 ವರ್ಷದಿಂದನೋ ಅಲ್ಲಿ ಯಾವುದೇ ಒಂದು ಬಾಡಿಯನ್ನು ಅಥವಾ ಹೂತು ಹಾಕಿದ್ದಿದ್ರೆ ಆತನಿಗೆ ಸರಿಯಾಗಿ ನೆನಪಿನ ಶಕ್ತಿಯ ಕೊರತೆ ಕೂಡ ಇರ್ಬೋದು. ಇಲ್ಲಿ ಅದನ್ನು ಅಲ್ಗಳೆಯೋದಕ್ಕೆ ಆಗೋದಿಲ್ಲ. ಮತ್ತೇನಂತಂದ್ರೆ ಈ 10-15 ವರ್ಷದಲ್ಲಿ ಆ ಧರ್ಮಸ್ಥಳ ಅನ್ನೋದು ಒಂದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಅನೇಕ ಈ 10-15 ವರ್ಷಗಳಲ್ಲಿ ಮಳೆ ಆಗಿ ಅಥವಾ ಇನ್ನೇನೋ ಕಾರಣಕ್ಕೆ ಅನೇಕ ಭೌಗೋಳಿಕ ಬದಲಾವಣೆಗಳು ಆಗಿರೋ ಸಾಧ್ಯತೆಗಳು ಕೂಡ ಇರುತ್ತೆ. ಇದನ್ನು ಕೂಡ ಅಲ್ಗಳೆಯೋಕ್ಕಾಗೋದಿಲ್ಲ. ಹೀಗಾಗಿ ಆತನಿಗೆ ಒಂದು ಎಕ್ಸಾಕ್ಟ್ ಆಗಿ ಆ ಲೊಕೇಶನ್ ಅನ್ನು ಗುರುತು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಇನ್ನೊಂದು ಚಾನ್ಸಸ್ ಏನಂದ್ರೆ ಅಲ್ಲಿ ಭೌಗೋಳಿಕವಾಗಿ ಬದಲಾವಣೆ ಆಗಿರ್ಬೋದು. ಹೀಗಾಗಿ ಆ ಸ್ಥಳಗಳನ್ನು ಏನು ಗುರುತು ಮಾಡಿದಾನಲ್ಲ, ಅದರ ಆಸುಪಾಸಿನಲ್ಲಿ GPR ಅನ್ನು ಬಳಕೆ ಮಾಡಿ ಸ್ಕ್ಯಾನಿಂಗ್ ನಡೆಸಿ, ಅಂದರೆ ಅಲ್ಲಿ ಶೋಧ ಕಾರ್ಯ ನಡೆಸಿ ಅನ್ನುವಂಥ ಬೇಡಿಕೆಯನ್ನು SIT ಮುಂದೆ ಇಟ್ಟಿದ್ದಾನೆ ಅನ್ನೋ ಮಾಹಿತಿ ಬಂದಿದೆ. ಇದಾದರೆ ತುಂಬ ಈಸಿ ಆಗುತ್ತೆ. ಈಗ 15-20 ಜನ ಕಾರ್ಮಿಕರು ದಿನಪೂರ್ತಿ ಅಗಿಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ತುಂಬ ಶ್ರಮ ಹೋಗ್ತಾ ಇದೆ, ತುಂಬ ಮ್ಯಾನ್ ಪವರು, ತುಂಬ ಟೈಮ್ ಕೂಡ ಹೋಗ್ತಾ ಇದೆ. ಆದರೆ GPR ಅನ್ನು ಬಳಸಿದರೆ ಕೇವಲ ಒಂದು ಕಸ ತೆಗಿತಾರಲ್ಲ, ಅದರಷ್ಟೇ ಈಸಿ ಕೆಲಸ. ಆ ಟೆಕ್ನಾಲಜಿ ಏನಾದರೂ ನಮ್ಮ ಹತ್ರ ಇದ್ದರೆ, ನಮ್ಮ ಹತ್ರ ಸಿಕ್ಕಿಬಿಟ್ರೆ ಅದನ್ನು ಬಳಸ್ಕೊಂಡ್ರೆ ಒಂದು ಕಸ ತೆಗಿತಾರಲ್ಲ ನಮ್ಮ ರೈತ ಹೊಲಗಳಲ್ಲಿ, ಅಷ್ಟೇ ಈಸಿಯಾಗಿರೋ ಕೆಲಸ ಅದು. ಅದಕ್ಕೆ ಮ್ಯಾನ್ ಪವರ್ ಕೂಡ ಉಳಿತದೆ, ಜೊತೆಗೆ ಟೈಮ್ ಕೂಡ ಉಳಿತದೆ, ಮತ್ತು ಎಕ್ಸಾಕ್ಟ್ ಆಗಿ ಅಲ್ಲಿ ಏನಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ಬಿಡ್ತದೆ. ಹೀಗಾಗಿ ಈಗ ಬಂದಿರುವಂಥ ಈ GPR ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಶೋಧ ಕಾರ್ಯವನ್ನು ನಡೆಸಿ ಅಂತ ಅನಾಮಿಕ ವ್ಯಕ್ತಿ ಬೇಡಿಕೆಯನ್ನು ಇಟ್ಟಿದ್ದಾನೆ ಅಂತ ಕೆಲ ಮೂಲಗಳಿಂದ ತಿಳಿದು ಬಂದಿದೆ.